ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ. ಸಾಕಷ್ಟು ಅನಾರೋಗ್ಯ ಸಮಸ್ಯೆ ಇತ್ತು, ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಶಾಮನೂರು ಶಿವಶಂಕರಪ್ಪನವರು. ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಆದರೆ ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾರೆ. ಅವರ ಪಾರ್ಥಿವ ಶರೀರದ ಸ್ಥಳಾಂತರಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮನೆಯಿಂದ ಹೈಸ್ಕೂಲ್ ಮೈದಾನಕ್ಕೆ ಸ್ಥಳಾಂತರ ಆಗುತ್ತೆ. ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಗಮನಿಸ್ತಾ ಇದ್ರಿ, ಅವರ ನಿವಾಸದಿಂದ ಅಂತಿಮವಾಗಿ ಒಂದಷ್ಟು ಪಾರ್ಥಿವ ಶರೀರಕ್ಕೆ ವಿಧಿವತ್ತಾಗಿ ಪೂಜೆ ಪುನಸ್ಕಾರಗಳು, ಧಾರ್ಮಿಕ ವಿಧಿವಿಧಾನಗಳು ನೆರವೇರಬೇಕಲ್ಲ, ಅದೆಲ್ಲವೂ ಕೂಡ ನೆರವೇರಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೈಸ್ಕೂಲ್ ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸಲಾಗುತ್ತೆ. ನಮ್ಮ ಪ್ರತಿನಿಧಿ ಸುನೀಲ್ ಕಾರ್ಮಿಕರ ಜೊತೆಗೆ, ಅಂದರೆ ಶಾಮನೂರು ಶಿವಶಂಕರಪ್ಪನವರ ಜೊತೆಯಲ್ಲಿ ಗುರುತಿಸಿಕೊಂಡು ಅವರ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಒಂದಷ್ಟು ಮಂದಿಯ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡೋಣ. ಶಾಮನೂರು ಶಿವಶಂಕರಪ್ಪರ ಒಂದು ನಿಧನ ಸಾಕಷ್ಟು ಅವರ ಆಪ್ತರು, ಕುಟುಂಬಸ್ಥರಲ್ಲಿ ಸಾಕಷ್ಟು ನೋವನ್ನು ಉಂಟು ಮಾಡಿದೆ. ಅವರ ಕಾರ್ಖಾನೆಗಳ ಕಾರ್ಮಿಕರಿದ್ದಾರೆ, ಅವರ ಆಸ್ಪತ್ರೆ ಸಿಬ್ಬಂದಿಗಳಿದ್ದಾರೆ. ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗಷ್ಟೇ ಅವರ ಅಂತಿಮ ದರ್ಶನವನ್ನು ಪಡೆದ್ರಿ. ಭಾಳ ನೋವಾಗಿದೆ ಸರ್. ನಮಗೆ ಅಷ್ಟೆಲ್ಲ ಸರ್, ಇಡೀ ದಾವಣಗೆರೆಗೆ ನೋವಾಗಿದೆ ಸರ್. ಅವರಿಂದ ಸೊಪ್ಪು ಸದೆ ಮಾರೋರು, ತರಕಾರಿ ಮಾಡೋರು, ಒಟ್ಟರು ಅವರಿಂದ ಜೀವನ ಕಟ್ಕೊಂತಿದ್ರೆ ಈಗ ಜೀವನಕ್ಕೆ ರೂಪಿಸ್ಕೋಬೇಕು ಸರ್. ಈಗ ನೀವು ಎಲ್ಲಿ ಕೆಲಸ ಮಾಡೋದು? ಬಾಪೂಜಿ ಹಾಸ್ಪಿಟ್ಲ್ ಸರ್. ಎಷ್ಟು ವರ್ಷದಿಂದ ಅವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ? 30 ವರ್ಷ ಆಯ್ತು ಸರ್ ನಾವು ಡ್ಯೂಟಿ ಮಾಡ್ತಾ ಇರೋದು. 30 ವರ್ಷದಿಂದ ನಾವು ಭಾಳ ಮಕ್ಕಳಿಗಿನ್ನೂ ಜಾಸ್ತಿಯಾಗಿ ನಮ್ಮನ್ನು ಪ್ರೀತಿಸ್ತಾರೆ ಸರ್. ಅವರು ಅಷ್ಟು ಕ್ಲೋಸ್ ಆಗಿದ್ವಿ ನಾವು. ಒಂದೇನೇ ಕಷ್ಟ ಇದ್ರು ಅವ್ರ ಹತ್ರನೇ ಬರ್ತಿರ್ತಿದ್ವಿ. ಒಂದೇನೇ ಸಣ್ಣದು ತೊಂದರೆ ಇದ್ರು ಅವ್ರ ಹತ್ರನೇ ಬಂದು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ ಸರ್. ಅಂದ್ರೂ ಎಲ್ಲದಕ್ಕೂ ಬಂದು ಸರ್ ಹತ್ರನೇ, ಸಾಹೇಬ್ರ ಹತ್ರನೇ ಕೇಳ್ಕೊಂಡು ನಮಗೆ ಹೆಲ್ಪ್ ಮಾಡ್ಯಾರ ಸರ್, ಪ್ರತಿ ಒಂದಕ್ಕೂ ಸರ್. ಅವ್ರು ಇರ್ಬೇಕಾಗಿತ್ತೇನು ಅವರು ಒಂದು ತಂದಿದ್ದಂಗೆ ಎಲ್ಲ ವಿಚಾರಗಳು ಸ್ಪಂದಿಸ್ತಾ ಇದ್ರು ನಿಮಗೆ? 1000 ಜನ ಇರಲಿ ಸರ್. ಫಸ್ಟ್ ನಮ್ಮನ್ನು ಕರೆಯೋರು ಒಳಗೆ, ಫಸ್ಟ್ ನಮ್ಮನ್ನೇ ಕರೀರಿಲ್ಲ, ಹಾಸ್ಪಿಟ್ಲವ್ರು ಬಂದಿದ್ದಾರೆ ಏನಂತ ಕೇಳೋಣ ಅಂತ. ಸಣ್ಣ ಸಮಸ್ಯೆ ಇದ್ರೂ ಸರ್ ತಿರುಗ್ ದಿನನೇ ನಮ್ಮನ್ನು ಬಗೆಹರಿಸೋರು, ಕರ್ಸರ್ ಸರ್. ಎಂಥರ ಇರಲಿ. ನಿಮ್ಮ ಮಕ್ಕಳಿಗೆ ಏನಾರು ಎಜುಕೇಶನ್ ವಿಚಾರ ಏನೇ ಸಮಸ್ಯೆ ಬಂದ್ರು ಕೇಳೋರು? ಏನೇ ಸಮಸ್ಯೆ ಕೇಳೋರ? ಎಜುಕೇಶನ್ ಇಂದ ಪ್ರತಿ ಒಂದಕ್ಕೂ ನಮಗೆ ಹೆಲ್ಪ್ ಆಗಿದ್ದಾರೆ ಸರ್. ಅವರಿಲ್ಲ, ಒಂದು ವಿಚಾರ ಕೇಳಿದಾಗ ಏನು ಅನಿಸ್ತು ಮನಸ್ಸಿಗೆ ಅವ್ರಿಗೆ? ಆಗತ್ತಾಯ್ತು ಸರ್, ಭಾಳ ಆಗತ್ತಾಯ್ತು ನಮಗೆ. ಭಾಳ ನೋವು ಅನ್ನಿಸ್ತಾರೆ. ನಿನ್ನೆ 6:45 ಗೊತ್ತಾಗಿರಿ ಸರ್. ಅಲ್ಲಿಂದ ಇಲ್ಲೇ ತನಕ ನಾವು ನೋವಾಗಿದ್ದೀವಿ ಸರ್. ಅವ್ರು ಇಲ್ಲಾಂದ್ರೂ ನಾವು ನೋವಾಗೇ ಇರ್ತೀವಿ ಸರ್. ಕೊನೆ ತನಕನೂ ಅವ್ರಿಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಾವು ಅಂತರೂ ಮತ್ತೆ ಹುಟ್ಟಕ್ಕೂ ಇಲ್ಲ ಸರ್, ಮತ್ತೆ ಬೆಳಗೂ ಇಲ್ಲ ಸರ್. ಇನ್ನೊಂದು ಮಾತು ಹೇಳ್ತಾ ಇದ್ರಿ, ಅವರು ದೇವ್ರ ತರ ನಮಗೆ ಅಂತ ಹೇಳಿ. ನಮಗೆ ಅವ್ರಿದ್ದಾನೆ ನಮಗೆ ಜೀವನ. ನಮಗೆ ಮಕ್ಕಳು ಮರಿಗೆಲ್ಲ ಮೊಮ್ಮಕ್ಕಳಿಗೆಲ್ಲ ಅವ್ರ ಇದ್ದಾನೆ ನಮಗೆಲ್ಲ ದೇವ್ರು. ನಮಗೆಲ್ಲ ಅವರೇ ನಮಗೆ ಆಧರಿಸಿ ಎಲ್ಲ ಇದು ಮಾಡೋದು. ಅವ್ರಿದ್ದಾನೆ ನಾವು ಇದಾಗಿರೋದು ಸರ್. ಇದಿಷ್ಟು ಶಾಮನೂರು ಶಿವಶಂಕರಪ್ಪ ಅವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಮಾತು. ಎಲ್ಲರೂ ಸಾಕಷ್ಟು ಭಾವುಕರಾಗಿ ಅವರು ನಮ್ಮ ಒಡನಾಟ ಆಗ್ಬೋದು, ನಮಗೆ ಸಹಕರಿಸಿದಂಥ ರೀತಿಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥ. ಕ್ಯಾಮ್ರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ದಾವಣಗೆರೆ.